ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಮೇಕಪ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಫೈನಲ್ ಲುಕ್ಕು. ಸೊ ನಾನು ಯಾವುದೇ ರೀತಿ ಪಾರ್ಟಿ ಹಾಗೆ ಫಂಕ್ಷನ್ನು ಹಬ್ಬಗಳಿಗೆ ಎಲ್ಲದಕ್ಕೂ ನಾನು ಇದೇ ರೀತಿಯೇ ಇಷ್ಟೇ ಪ್ರಾಡಕ್ಟ್ ಯೂಸ್ ಮಾಡೋದು. ಇದೇ ಒಂದು ಫೈನಲ್ ಮೇಕಪ್ ಲುಕ್ ಅಂತ ಹೇಳ್ಬೋದು. ಸೊ ಬನ್ನಿ ಯಾವ ರೀತಿಯಾಗಿ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನು ನನ್ನ ಫೇಸನ್ನು ನೀಟಾಗಿ ಒಂದು ಫೇಸ್ ವಾಶಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಸ್ಟೆಪ್ಪು, ನೀವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಕ್ಲೀನಾಗಿ ನಿಮ್ಮ ಫೇಸನ್ನು ಫೇಸ್ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಸ್ಟ್ ಸ್ಟೆಪ್ಪಲ್ಲಿ ಟೋನರನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಟೋನರ್ ಇಲ್ಲ, ಯಾವುದು ಬ್ರ್ಯಾಂಡೆಡ್ ಕಂಪ್ನಿದು ಟೋನರ್ ಇಲ್ಲ ಅಂದರೆ ನೀವು ರೋಸ್ ವಾಟರ್ ಬರುತ್ತಲ್ಲ, ಸೊ ಅದನ್ನು ನೀವು ರೋಸ್ ವಾಟರ್ ಅಪ್ಲೈ ಮಾಡ್ಕೊಳ್ಬೋದು. ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ, ಹಾಗೆ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ಕಣ್ಣಿನ ಕೆಳಗೆ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡಿ 1-2 ಸೆಕೆಂಡ್ ಹಾಗೆ ಬಿಡಿ. ನೆಕ್ಸ್ಟು ನೀವು ಲಿಪ್ ಕೇರನ್ನು ಅಪ್ಲೈ ಮಾಡ್ಕೊಳ್ಳಿ, ಸ್ವಲ್ಪ ಮಾಯಿಶ್ಚರೈಸ್ ಆಗಲಿ ಅಂತ ಅಷ್ಟೇ. ಸೊ ನೀವು ಯಾವುದೇ ಒಂದು ಬ್ರ್ಯಾಂಡೆಡ್ ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಲಿಪ್ ಬಾಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ನಾನು ನೈಕಾ ಡೇ ಮಾಯಿಶ್ಚರೈಸರ್ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಒಂದು ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಸ್ಕಿನ್ಗೆ. ಮತ್ತು ಪ್ರಾಡಕ್ಟಲ್ಲಿ ಏನಾದರೂ ಕೆಮಿಕಲ್ ಏನಾದರೂ ಯೂಸ್ ಮಾಡಿದರೆ ಅದು ಕೂಡ ನಿಮ್ಮ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗದೆ ಇರೋ ರೀತಿ ಮಾಯಿಶ್ಚರೈಸರ್ ಕಾಪಾಡುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಪ್ರೈಮರನ್ನು ಅಪ್ಲೈ ಮಾಡಬೇಕಾಗುತ್ತೆ. ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ಸೊ ಸ್ಕಿನ್ನು ಅಂದರೆ ನೀವು ಅಪ್ಲೈ ಮಾಡುವಂಥ ಫೌಂಡೇಶನ್ ಆಗಿರ್ಬೋದು ಅದೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಒಂದು ಒಳ್ಳೆ ನೈಸಾಗಿ ಒಂದು ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ನಾನೀಗ ಸ್ವಲ್ಪನೇ ಪ್ರೈಮರನ್ನು ತೊಗೊಂಡು ಎಲ್ಲ ಕಡೆನೂ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಫೇಸ್ ನೆಕ್ಗೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಅದು ತುಂಬ ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಪ್ರೈಮರು. ಸೊ ನಿಮ್ಮ ಹತ್ರ ಇಲ್ಲ ಅಂದರೂ ನಡೆಯುತ್ತೆ. ಸೊ ಇದ್ರೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ಸೊ ಹಾಗೆ ಡೈರೆಕ್ಟಾಗಿ ನೀವು ಫೌಂಡೇಶನ್ನ ಅಪ್ಲೈ ಮಾಡ್ಬೋದು ಮಾಯಿಶ್ಚರೈಸರ್ ಅಪ್ಲೈ ಆದಮೇಲೆ. ಸೊ ನೆಕ್ಸ್ಟ್ ಇವಾಗ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರೈಮರನ್ನು ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಫೌಂಡೇಶನ್ನ ಸ್ವಲ್ಪನೇ ಅಪ್ಲೈ ಮಾಡ್ಕೊಳ್ಳಿ, ಜಾಸ್ತಿ ತೊಗೋಬೇಡಿ. ಹಾಗೆ ನಿಮ್ಮ ಸ್ಕಿನ್ನು ಯಾವ ಕಲರ್ ಇದೆ ನೋಡಿಕೊಂಡು ಅದೇ ಕಲರ್ನ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಫೌಂಡೇಶನ್ನು. ಸೊ ಫೌಂಡೇಶನ್ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಗ್ಲೋಯಿಂಗ್ ಇರುತ್ತೆ ಮತ್ತು ನಿಮ್ಮ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಕಲೆಗಳು ಏನೇ ಇದ್ರೂ ಫೇಸಲ್ಲಿ ಎಲ್ಲನೂ ನೀಟಾಗಿ ಕವರ್ ಮಾಡುತ್ತೆ, ಒಂದು ಒಳ್ಳೆ ಮೇಕಪ್ ಲುಕ್ಕನ್ನು ಕೊಡುತ್ತೆ. ಸೊ ಹಾಗೆ ನೀವು ಈ ರೀತಿ ಒಂದು ವಾಟರಲ್ಲಿ ಸ್ವಲ್ಪ ನೀರಲ್ಲಿ ನೀವು ಸ್ವೆಟ್ ಮಾಡ್ಕೊಳ್ಬೇಕಾಗುತ್ತೆ. ಬಫನ್ನು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಫಿಂದ ಈ ರೀತಿ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ, ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಫೌಂಡೇಶನ್ ನೀಟಾಗಿ ಕವರ್ ಆಗಬೇಕು, ಕಿವಿ ಮತ್ತು ಕತ್ತು ಎಲ್ಲ ಕಡೆನೂ ಕವರ್ ಆಗಬೇಕು. ಸೊ ಕ್ಲೀನಾಗಿ ಫೌಂಡೇಶನ್ ಕವರ್ ಆದಮೇಲೆ ನೆಕ್ಸ್ಟು ನೀವು ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ನಾನು ಕಾಂಪ್ಯಾಕ್ಟ್ ಪೌಡರ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಕಿವಿ ಮತ್ತು ಕತ್ತಿಗೂ ಕೂಡ ನೀವು ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಸಪ್ರೇಟ್ ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಸೊ ಹಾಗೆ ನಾನು ವಿಡಿಯೋನ ಫಾಸ್ಟ್ ಇಟ್ಟಿದ್ದೀನಿ, ನಾನು ನೀಟಾಗಿ ನಿಧಾನವಾಗೇ ಮೇಕಪ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಲಾಂಗ್ ಆಗಿದ್ದರಿಂದ ನಾನು ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ, ವಿಡಿಯೋ ಫಾಸ್ಟಾಗಿ ಓಡ್ತಾ ಇದೆ ಅಷ್ಟೇ. ಸೊ ಹಾಗೆ ನೀವು ಸ್ವಲ್ಪ ಫೌಂಡೇಶನ್ನ ಬೆರಳಿಂದ ಈ ರೀತಿ ಕಣ್ಣಿನ ಕೆಳಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀವು ಕಾಜಲ್ ಅಪ್ಲೈ ಮಾಡಿದಾಗ ಅದು ಸ್ಪ್ರೆಡ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೈಲೈಟಾಗಿ ನೀವು ಐಬ್ರೋನ ಫಿಲ್ ಮಾಡಬೇಕಾಗುತ್ತೆ, ಯಾಕಂದರೆ ಮೇಕಪ್ಪಲ್ಲಿ ಒಂದು ಒಳ್ಳೆ ಲುಕ್ ಕೊಡೋದು ನಮ್ಮ ಕಣ್ಣು ಮತ್ತು ನಮ್ಮ ಲಿಪ್ಸ್ಟಿಕ್ಕಿಂದನೇ ಹೈಲೈಟ್ ಕಾಣಿಸುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕೋ ಹಾಗೆ ಹೈಲೈಟ್ ಬೇಕಂದರೆ ಹೈಲೈಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಐ ಶ್ಯಾಡೋ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಸ್ಯಾರಿ ಕಲರನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಬ್ಲೂ ಕಲರು. ಸೊ ನಾನಿಲ್ಲಿ 3 ಕಲರು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು ಬ್ಲೂ ಕಲರು ನನ್ನ ಸ್ಯಾರಿ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಗೋಲ್ಡನ್ ಕಲರು, ನೆಕ್ಸ್ಟ್ ನನ್ನ ಫೇವ್ರೆಟ್ ಕಲರು ಪಿಂಕು. ನಾನು ಯಾವುದೇ ಕಲರ್ ಡ್ರೆಸ್ ಹಾಕ್ಕೊಳ್ಳಿ ಅಥವಾ ಸ್ಯಾರಿ ಹಾಕ್ಕೊಳ್ಳಿ, ನಾನು ಪಿಂಕ್ ಕಲರ್ ಅಪ್ಲೈ ಮಾಡ್ತೀನಿ, ನನ್ನ ಫೇವ್ರೆಟ್ ಕಲರ್ ಅದು. ಸೊ ಇವಾಗ ಕಣ್ಣಿಗೆ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ಕೊಂಡಾಯಿತು. ಸೊ ಈಗ ಪಿಂಕ್ ಕಲರ್ ಅಪ್ಲೈ ಮಾಡ್ತೀನಿ. ಸೊ ವಿಡಿಯೋ ಕೂಡ ಫಾಸ್ಟ್ ಓಡ್ತಾ ಇದೆ ಮತ್ತು ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಸ್ಕಿಪ್ ಆಗಬಾರ್ದು ಅಂತ. ನೆಕ್ಸ್ಟು ಇದೆಲ್ಲ ಆದಮೇಲೆ ನೀವು ಅಂದರೆ ಐ ಶ್ಯಾಡೋ ಆದಮೇಲೆ ಕಾಜಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಕಾಜಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಐಲೈನರ್ನ ಅಪ್ಲೈ ಮಾಡಬೇಕಾಗುತ್ತೆ.
ಸೊ ಐ ಶ್ಯಾಡೋ ಹಾಕೊಳ್ಳೋದ್ರಿಂದ ಕಣ್ಣು ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಇವಾಗ ನಾನು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ನಾನು ಇವಾಗ ಈ ರೀತಿಯಾದಂಥ ಒಂದು ಮೇಕಪ್ ಲುಕ್ಕಿನ ನಾನು ಯಾವುದೇ ರೀತಿ ಗ್ರ್ಯಾಂಡಾಗಿ ನಾನೇನು ಮೇಕಪ್ ಮಾಡೋಕ್ಕೆ ಹೋಗಲ್ಲ. ತುಂಬ ಪ್ರಾಡಕ್ಟ್ ಕೂಡ ನಾನು ಯೂಸ್ ಮಾಡಲ್ಲ, ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊಡ್ತೀನಿ. ಬಟ್ ನನಗಿಷ್ಟ ಆಗೋದು ಅಂದರೆ ನಾನು ಸ್ವಲ್ಪ ಕಣ್ಣಿಗೆ ನೀಟಾಗಿ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡ್ತೀನಿ. ಮತ್ತು ಲಿಪ್ಸ್ಟಿಕ್ ಕೂಡ ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟು ಲಿಪ್ಸ್ಟಿಕ್ ಅಂದರೆ. ಸೊ ಲಿಪ್ಸ್ಟಿಕ್ ಕೂಡ ನಾನು ಅಪ್ಲೈ ಮಾಡ್ತೀನಿ. ಸೊ ಇವಾಗ ಕಾಜಲ್ ಆದಮೇಲೆ ನಾನು ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಸೈಜ್ ನೋಡ್ಕೊಳ್ಳಿ, ಯಾವ ಸೈಜಿಗೆ ಬೇಕು. ನಿಮಗೆ ಬಿಗ್ ಸೈಜ್ ಬೇಕು ಅಂದರೆ ಬಿಗ್ ಸೈಜಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ತುಂಬ ಹೈಲೈಟಾಗಿ ಕಾಣಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ನೀವು ಅಪ್ಲೈ ಮಾಡ್ಕೋಬೋದು. ನೀವು ದೊಡ್ಡದಾಗಿ ಅಪ್ಲೈ ಮಾಡಿಕೊಂಡ್ರೆ ಕಣ್ಣು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೊಳ್ಳೋರಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಐಲೈನರ್ ಅಪ್ಲೈ ಮಾಡಿದ್ದೀನಿ. ಹಾಗೆ ನಾನು ಐಬ್ರೋ ಕೂಡ ಇನ್ನೂ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಮಸ್ಕರ ಅಪ್ಲೈ ಮಾಡಿಕೊಂಡೆ, ಅದು ಸ್ಕಿಪ್ ಆಯಿತು ವಿಡಿಯೋ. ಸೊ ಮಸ್ಕರ ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕಣ್ರೆಪ್ಪೆಗಳು ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕೆ ನಾನು ಸೈಡ್ ಲೈನರನ್ನು ಇದು ಲಿಪ್ಸ್ಟಿಕ್ ಲೈನರ್ ನಾನು ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ಈ ಲಿಪ್ಸ್ಟಿಕ್ಗೆ ಅದು ಸೂಟ್ ಆಗಲ್ಲ. ಸೊ ಹಾಗಾಗಿ ನಾನು ಬ್ಲ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕಾಜಲ್ ಏನಿದೆ ಅದನ್ನೇ ನಾನು ಸೈಡ್ ಲೈನರ್ ಆಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದೆರಡು ಮಿಕ್ಸ್ ಆದರೆ ತುಂಬಾ ಒಂದು ಒಳ್ಳೆ ಲುಕ್ಕಿಂಗ್ ಕೊಡುತ್ತೆ, ನೀವು ನೋಡ್ಬೋದು ಬೇಕಾದರೆ. ಸೊ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನೋ ಪ್ರಾಬ್ಲಮ್, ನಿಮ್ಮ ಹತ್ರ ಯಾವ ಕಲರ್ ಇದೆ ಅದನ್ನೇ ನೀವು ಅಪ್ಲೈ ಮಾಡ್ಬೋದು. ನನಗೆ ಈ ಕಲರು ಒಂಥರ ಬೀಟ್ರೂಟ್ ಕಲರ್ ಬರುತ್ತೆ, ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಲಿಪ್ಸ್ಟಿಕ್ಕು ಲಾಸ್ಟ್ ಫೈನಲಿ ಆಯಿತು. ಸೊ ಇದೇ ನನ್ನ ಒಂದು ಫೈನಲ್ ಲುಕ್ಕು. ಈಗ ಲಾಸ್ಟಲ್ಲಿ ಸ್ಟಿಕ್ಕರನ್ನು ಇಡಬೇಕು. ಸೊ ನಾನು ಜಾಸ್ತಿ ಮನೇಲಿ ಏನು ನಾನು ಸ್ಟಿಕ್ಕರೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಈ ರೀತಿ ಮೇಕಪ್ ಮಾಡಿದಾಗ ಅಷ್ಟೇ ನಾನು ಹಚ್ಕೊಳ್ಳೋದು. ಸೊ ಒಂದು ಸ್ಟೋನ್ ಥರ ಇತ್ತು, ಸೊ ಅದನ್ನೇ ಹಚ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು. ಸೊ ಇದು ಜಸ್ಟ್ ಸಿಂಪಲ್ಲಾಗಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಫೈನಲಾಗಿ ನನ್ನ ಒಂದು ಮೇಕಪ್ ಯಾವುದೇ ಅಂದರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಆಯಿತು. ಇವಾಗ ಹೇರ್ ಸ್ಟೈಲನ್ನು ಚೇಂಜ್ ಮಾಡಬೇಕು. ಸೊ ಯುವರ್ ಚಾಯ್ಸ್, ನಿಮಗೆ ಯಾವ ರೀತಿಯಾದಂಥ ಹೇರ್ ಸ್ಟೈಲ್ ಇಷ್ಟ, ಸೊ ನೀವು ಅದನ್ನೇ ಹಾಕ್ಕೊಳ್ಳಿ. ಸೊ ನಾನು ಸಿಂಪಲ್ಲಾಗಿ ಓಪನ್ ಹೇರ್ ಬಿಡ್ತಾ ಇದ್ದೀನಿ. ಜಸ್ಟ್ ಮುಂದ್ಗಡೆ ಬಫ್ ಥರ ಪ್ಲೈನ್ ಬಫ್ ಹಾಕ್ಕೊಂಡು ನಾನು ಸೊ ಕ್ಲಿಪ್ ಹಾಕ್ಕೊಂಡು ಹಾಗೆ ಓಪನ್ ಹೇರ್ ಬಿಡ್ತೀನಿ. ಸೊ ಇದೇ ನನ್ನ ಒಂದು ಫೈನಲ್ ಲುಕ್. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಲಿಪ್ಸ್ಟಿಕ್ ಕೂಡ ಹೈಲೈಟಾಗಿ ಕಾಣಿಸ್ತಾ ಇದೆ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಕಾಜಲ್ ಮತ್ತು ಲಿಪ್ಸ್ಟಿಕ್ಕು ಫಸ್ಟು ಕಾಜಲ್ ಒಂದು ಲೈನರಲ್ಲಿ ಹಚ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅದು. ಸೊ ಫ್ರೆಂಡ್ಸ್, ಈಗ ನನ್ನ ಹೇರ್ ಸ್ಟೈಲನ್ನು ಚೇಂಜ್ ಮಾಡ್ತೀನಿ. ಸೊ ಇಷ್ಟೇ ನಾನು ಹೇರ್ ಸ್ಟೈಲ್ ಹಾಕೊಳ್ಳೋದು. ಒಂದು ಕ್ಲಿಪ್ ಹಾಕ್ಕೊಬಿಡ್ತೀನಿ ಅಷ್ಟೇ, 2 ಕ್ಲಿಪ್ ಹಾಕ್ಕೊಂಡ್ರೆ ಮುಗೀತು ಹೇರ್ ಸ್ಟೈಲ್ ಕೂಡ. ಸೊ ಫ್ರೆಂಡ್ಸ್, ಆಗಿ ಈ ಒಂದು ಹೇರ್ ಸ್ಟೈಲ್ ಕೂಡ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಡಿಸೈನಾಗಿ ಹಾಕ್ಕೋಬೋದು. ಸೊ ನನಗಷ್ಟು ಟೈಮ್ ಇಲ್ಲ ಮತ್ತು ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಸೊ ಸಿಂಪಲ್ಲಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಡ್ರೆಸ್ ಕೂಡ ಫುಲ್ ಸ್ಲೀವ್ ಇರೋದ್ರಿಂದ ಓಪನ್ ಹೇರ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಕೂಡ ನೀವು ಮಾಡ್ಕೊಳ್ಬೋದು, ಬೇಕು ಅಂದರೆ ಮಾಡ್ಕೊಳ್ಳಿ, ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಹೇಗಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಓಪನ್ ಹೇರ್ ಬಿಟ್ಟರೆ. ಸೊ ಈಗ ಇದು ಹೇರ್ ಸ್ಟ್ರೈಟ್ನಿಂಗ್ ಬಂದು ನಾನು ತುಂಬ ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಈ ರೀತಿ ಏನಾದರೂ ಒಂದು ಫಂಕ್ಷನ್ ಇದ್ದರೆ ಅಷ್ಟೇ ನಾನು ಯೂಸ್ ಮಾಡೋಕ್ಕೆ ಹೋಗೋದು, ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ. ಹಾಗೆ ಮತ್ತೆ ನನಗೆ ಹೇರ್ ಕೂಡ ಸ್ವಲ್ಪ ಸ್ಟ್ರೈಟ್ ಇದೆ, ಹಾಗಾಗಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ನೀವು ಕರ್ಲ್ ಬೇಕಂದರೆ ಕರ್ಲ್ ಕೂಡ ಮಾಡ್ಕೊಳ್ಬೋದು ಅದರಲ್ಲಿನೇ. ಸೊ ನೋಡ್ತಾ ಇದ್ದೀರಲ್ವಾ, ಈಗ ಇದೇ ನನ್ನ ಒಂದು ಫೈನಲ್ ಲುಕ್ಕು. ಸೊ ನಾನು ಜಸ್ಟ್ ಹಾಗೇ ಕ್ಯಾಮ್ರಾನ ತೋರಿಸ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ಸ್ಲೋ ಆಗಿ. ಸೊ ನೋಡ್ತಾ ಇದ್ದೀರಲ್ವಾ ಹೇಗೆ ಕಾಣಿಸ್ತಾ ಇದೆ ನನ್ನ ಒಂದು ಮೇಕಪ್ ಲುಕ್ಕು. ಸೊ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಾನು ಒಂದು ಜ್ಯುವೆಲರಿನೂ ಹಾಕ್ಕೊಂಡೆ, ಸೊ ಅದು ಸ್ಕಿಪ್ ಆಯಿತು ವಿಡಿಯೋದಲ್ಲಿ ಎಡಿಟ್ ಮಾಡಬೇಕಾದ್ರೆ. ತುಂಬ ಲಾಂಗ್ ಅಂದ್ಬಿಟ್ಟು ಎಷ್ಟು ಇಂಪಾರ್ಟೆನ್ಸ್ ಇರೋದೆಲ್ಲ ನಾನು ನೋಡೋಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸು ಮತ್ತು ಒಂದು ಸರ ಕೂಡ ಸೇಮ್ ಒಂದೇ ಕಲರ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ
ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಇಲ್ಲೇ ನಾನು ಮೇಕಪ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಚಲಾಪಿಲ್ಲಿ ಆಗಿದೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಜೋಡಿಸ್ಕೊಂಡಿರ್ತೀವಿ, ಆಮೇಲೆ ಎಲ್ಲ ವಿಡಿಯೋ ಮಾಡಿ ಮುಗಿಸೋ ಅಷ್ಟರಲ್ಲಿ ಹೀಗಾಗ್ಬಿಟ್ಟಿರುತ್ತೆ. ಸೊ ನಾನು ಲೈವ್ ಮಾಡ್ತೀನಲ್ವ ಕೂತ್ಕೊಂಡು, ಸೊ ಅದೇ ಪ್ಲೇಸಲ್ಲಿನೇ ಸೊ ಸ್ವಿಚ್ ಬೋರ್ಡ್ ಎಲ್ಲ ಇತ್ತು. ನಾನು ಹಾಗೆ ಇಲ್ಲಿ ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಚಾರ್ಜ್ ಹಾಕೊಂಡು ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡು ಮಾಡಿದ್ದು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಇದೇ ನನ್ನ ಒಂದು ಫೈನಲ್ ಮೇಕಪ್ ಲುಕ್. ಯಾವುದೇ ಫಂಕ್ಷನ್ ಆಗಿರ್ಬೋದು, ಪಾರ್ಟಿ, ಹಬ್ಬ, ಮತ್ತು ಯಾವುದೇ ಒಂದು ರೀತಿಯಾದಂಥ ಒಂದು ಫಂಕ್ಷನ್ಗಳಿಗೆ ನಾನು ಇದೇ ರೀತಿಯೇ ನಾನು ಮೇಕಪ್ ಮಾಡ್ಕೊಳ್ಳೋದು. ಜಾಸ್ತಿ ಓವರಾಗಿ ಮೇಕಪ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಾನು ಹೇಳ್ದಾಗೆ ನಿಮ್ಮ ಕಣ್ಣುಗಳಿಗೆ ಮತ್ತು ಲಿಪ್ಸ್ಟಿಕ್ಕು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮೇಕಪ್ ಮಾಡಿಕೊಂಡ್ರೆ ನಿಮ್ಮ ಒಂದು ಮೇಕಪ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.